ಸಾಂಸ್ಕೃತಿಕವಾಗಿ ಹಾಸನ ಜಿಲ್ಲೆ ನಾಡು ದೇಶಕ್ಕೆ ಎರಡು ಬಹುದೊಡ್ಡ ಕೊಡುಗೆ ನೀಡಿದೆ ಎಂದು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ನಗರದ ಕಲಾಭವನದಲ್ಲಿಂದು ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರಿಗೆ ಹಮ್ಮಿಕೊಂಡಿದ್ದ ನಾಗರಿಕ ಸನ್ಮಾನ ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ಕನ್ನಡಕ್ಕೆ ಮೊದಲ ಶಿಲಾಶಾಸನ ಕೊಟ್ಟಿದ್ದು, ಎರಡು ಕನ್ನಡಕ್ಕೆ ಮೊದಲ ಬಾರಿಗೆ ಬೂಕರ್ ಪ್ರಶಸ್ತಿ ಬಂದಿರುವುದು ಈ ಜಿಲ್ಲೆಯ ಮೂಲಕ. ಬಾನು ಮುಷ್ತಾಕ್ ಕನ್ನಡದ ಕೀರ್ತಿಯನ್ನ ಜಗದಗಲಕ್ಕೆ ಬೆಳಗಿದವರು. ಇವತ್ತಿನ ಸಾಮಾಜಿಕ ಸಂದರ್ಭ ಸಿನಿಕತನದಿಂದ ಕೂಡಿದೆ. ಅಂಥವರಿಗೆ ಯಾವುದೂ ರುಚಿಸಲ್ಲ. ಆತ್ಮರತಿ, ಅಹಂಕಾರ, ಅರೋಚಿ, ಮನೋಧರ್ಮ, ವಕ್ರ ದೃಷ್ಟಿಕೋನ ಹಾಗೂ ಸಾಂಸ್ಕೃತಿಕ ಕ್ಷೇತ್ರ ಯಾವತ್ತೂ ಸಿನಿಕತನಕ್ಕೆ ಬಲಿಯಾಗಬಾರದು ಎಂದು ಎಚ್ಚರಿಸಿದರು. ನಿಮಗೆಲ್ಲ ಗೊತ್ತಿದೆ, ಬಾನು ಮುಷ್ತಾಕ್ ಅವರು ಕನ್ನಡದ ಕೀರ್ತಿಯನ್ನ ಜಗತ್ತಿನಲ್ಲಿ ಬೆಳಗಿದಂತಹ ಒಬ್ಬ ಸಾಹಿತಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದರ ಜೊತೆಗೆ ಹಾಸನ ಜಿಲ್ಲೆ ಇದೆಯಲ್ಲ, ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ. ಒಂದು, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ. ಕನ್ನಡಕ್ಕೆ ಮೊಟ್ಟ ಮೊದಲ ಬೂಕರ್ ಪ್ರಶಸ್ತಿ ಬಂದದ್ದು, ಬೂಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ. ಹಾಗಾಗಿ ಈ ಎರಡು ಇದೆಯಲ್ಲ, ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಮಾರಂಭವನ್ನು ವಿವಿಧ ಸಂಘಟನೆಗಳು ಸೇರಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಬಾನು ಮುಷ್ತಾಕ್ ಅವರಿಗೆ ಇಂದು ಹಾಸನದಲ್ಲಿ ನಡೆಯುತ್ತಿರುವ ಸನ್ಮಾನ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಬಾನು ಅವರಿಗೆ ಬೂಕರ್ ಪ್ರಶಸ್ತಿ ಬಂದ ನಂತರ ಪ್ರಪಂಚವೇ ಹಾಸನದ ಕಡೆ ತಿರುಗಿ ನೋಡುವಂತಾಗಿದೆ. ಇಂತಹ ಅತ್ಯುನ್ನತ ಕಾರ್ಯವನ್ನ ಹಾಗೂ ಕನ್ನಡ ಭಾಷೆಗೆ ಮನ್ನಣೆ ದೊರೆಯುವಂತೆ ಬಾನು ಮುಷ್ತಾಕ್ ಅವರು ಮಾಡಿದ್ದಾರೆ ಎಂದರು. ಒಂದು ಹೆಮ್ಮೆಯ ವಿಷಯ. ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ನಾನು ಸಂಸದನಾಗಿ ಇಷ್ಟು ದಿನ ಇರೋ ಒಂದು ಹೆಮ್ಮೆ ಬೇರೆ. ಇವತ್ತು ನಾನು ಸಂಸದನಾಗಬೇಕಾದ್ರೆ ಬೂಕರ್ ಪ್ರಶಸ್ತಿ ನಮ್ಮ ಜಿಲ್ಲೆಗೆ, ಅದು ನಮ್ಮ ನೆಚ್ಚಿನ ತಾಯಿ ಬಾನು ಮೇಡಮ್ ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ನನ್ನ ಒಂದು ಅವಿಸ್ಮರಣೀಯ ದಿನ ಅಂತಲೇ ಹೇಳ್ಬೋದು. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಇವತ್ತು ಬಾನು ಮೇಡಮ್ ಅವ್ರನ್ನ ತಿರುಗಿ ನೋಡಿ. ಒಂದು ಬ್ರೇವ್ ಲೇಡಿ ಅಂತಲೇ ಹೇಳ್ಬೋದು. ಒಂದು ಪ್ರಪಂಚದ ಒಂದು ಹೆಮ್ಮೆಯ ಸಾಹಿತಿಗಳು, ಹೋರಾಟಗಾರರು, ಮತ್ತೆ ನಮ್ಮಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಇದ್ದಂತಹ ನಗರಸಭೆ ಸದಸ್ಯರಾಗಿದ್ದರು ಹಾಗೂ ಖ್ಯಾತ ವಕೀಲರಾಗಿದ್ದಂತಹ ಬಾನು ಮೇಡಮ್ ಅವರಿಗೆ ಇವತ್ತು ನಾವು ನಾಗರಿಕ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಎಷ್ಟು ಬಾನು ಮೇಡಮ್ ಅವ್ರಿಗೆ ಬಗ್ಗೆ ಹೇಳಿದ್ರು ಸಾಲದು. ಯಾಕಂತ ಹೇಳಿದ್ರೆ ವಿವರವಾಗಿ ಇವತ್ತು ನಮ್ಮ ರಾಮಚಂದ್ರಪ್ಪ ಸಾಹೇಬರು ಅದ್ಭುತವಾಗಿ ಹೇಳಿದ್ದಾರೆ. ಇವತ್ತು ನಾವು ಸಿ.ಒ ಮೇಡಮ್ ಮಾತಾಡ್ತಾ ಇದ್ವಿ, ಎದೆಯ ಅನತೆ ಓದ್ಬೇಕಾದ್ರೆ ಸರ್ ನನಗೆ ಕಣ್ಣೀರೇ ಬಂದ್ಬಿಡ್ತು, ಆ ಕಣ್ಣೀರು ತಡ್ಕೊಳಕ್ಕಾಗಲ್ಲ ಅಂತ. ನಾನು ಆದ್ರಿಂದ ನಾನು ಒಂದು ಕಥೆಯನ್ನು ಓದಿದ್ದೀನಿ. ಮುಂದಿನ ದಿನಗಳಲ್ಲಿ ಆ ಕಥೆಯನ್ನು ಓದಿ ಜೊತೆಗೆ ನಾನು ಮನವಿಯನ್ನು ಮಾಡ್ತೀನಿ, ಎಲ್ಲರೂ ಆ ಪುಸ್ತಕವನ್ನು ಓದಿ ಅಲ್ಲಿ ಸಾರಿರುವಂತಹ ಸಂದೇಶವನ್ನು ನಾವು ಮತ್ತೊಬ್ಬರಿಗೆ ಸಾರುವಂತಹ ಕೆಲಸವನ್ನ ಮಾಡಬೇಕು. ಜೊತೆಗೆ ಅದು ಸಂಪೂರ್ಣವಾಗಿ. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಬಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ಇಂದು ಎಲ್ಲ ಸಂಘಟನೆಗಳು ಸೇರಿ ಅವರನ್ನ ಸನ್ಮಾನಿಸುತ್ತಿರುವುದು ಅರ್ಥಪೂರ್ಣವಾಗಿದೆ. ಸಂಘಟಿತವಾಗಿ ಕಾರ್ಯಕ್ರಮ ರೂಪಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ನಮ್ಮ ಇದೇ ಅಣತೆ ಕೃತಿಗೆ ಯಾವ ರೀತಿ ಅದು ಅದ್ಭುತವಾದ ಕೃತಿನ ಇವತ್ತೇನು ಬರೆದಿದ್ದಾರೆ. ಅದೇ ರೀತಿ ದೀಪಾ ಬಾಸ್ತಿ ಅವರದ ಅನುದಾನವನ್ನು ಇಂಗ್ಲಿಷಲ್ಲಿ ಮಾಡಿ ಒಂದು ಪ್ರಶಸ್ತಿನ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗೆಲ್ಲ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿರೋ ಒಂದು ವಿಚಾರ. ಅದು ವಿಶೇಷವಾಗಿ ನಾನು ಕೇಳ್ಪಟ್ಟೆ. ಯಾಕೆಂದರೆ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಹಿತಿಗಳು ನಮ್ಮ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋಂಥದ್ದು ಕರೀಂಲಾಲ್ ಅಂತ ಕೇಳ್ಪಟ್ಟಿದ್ದೀನಿ. ಕರೀಂ ಖಾನ್ ಅವರು ಆಲೂರು ತಾಲೂಕು. ನಾವು ಬಹಳ ಬಹುಶಃ ಸತ್ಲೇಶ್ಪುರ ಆಲೂರು ತಾಲೂಕು, ಬಹುಶಃ ನಾವ್ಯಾರು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ. ಅದು ಅವರು ಬಿಟ್ಟರೆ ಇವತ್ತು ನಮ್ಮ ಬಾನು ಮುಷ್ತಾಕ್ ಅವರು ಒಂದು ಅಲ್ಪಸಂಖ್ಯಾತ ಮಹಿಳೆಯರಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಇದನ್ನು ಕೃತಿಯನ್ನು ರಚಿಸಿ ಒಂದು ಪ್ರಶಸ್ತಿ ಪಡೆದಿರುತ್ತದೆ. ಭಾಳ ಒಂದು ಹೆಮ್ಮೆಯ ವಿಚಾರ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತಾ, ಬಾನು ಮುಷ್ತಾಕ್ ಮೇಡಮ್ ಅವ್ರ ವಿಚಾರ ಹೇಳಕ್ಕೆ ಹೋದರೆ ಭಾಳಷ್ಟಿದೆ. ಮತ್ತು ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರ ಇದ್ದಂಥ ಕಾಲದಲ್ಲೂ ಕೂಡ 80ನೇ ಇಸ್ವಿಲಿ 83ನೇ ಇಸ್ವಿಲಿ ಅವರು ಕೂಡ ನಮ್ಮ ತಂದೆಯವ್ರ ಜೊತೆ ರಾಜಕೀಯವನ್ನು ಪ್ರವೇಶ ಮಾಡಿ ನಗರಸಭೆ ಸದಸ್ಯರು ಕೂಡ ಹಿಂದೆ ಆಗಿದಂಥವ್ರು. ಹಾಗಾಗಿ ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಅದು ಇಲ್ಲಿ ಹೇಳೋಕ್ಕಾಗಲ್ಲ, ಭಾಳಷ್ಟು ದೊಡ್ಡ ಮಟ್ಟ. ಇದೊಂದು ಅತ್ಯಂತ ಅದ್ಭುತ ಗಳಿಗೆ ನನ್ನ ಬದುಕಿನಲ್ಲಿಯೂ ಕೂಡ ಮತ್ತು ನಿಮ್ಮೆಲ್ಲರೊಡನೆ ಕೂಡಿ ಈ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ. ಏಕೆಂದರೆ ಈ ಗೌರವ ನನಗೆ ಮಾತ್ರ ಸಂದದ್ದು ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ನನ್ನ
ಕತೆಗಳಿಗೆ ಜೀವ ತುಂಬಿದ ಈ ನಗರ, ಇಲ್ಲಿ ನಿಮ್ಮೊಡನೆ ಒಡನಾಟದಿಂದ ರೂಪುಗೊಂಡಂತಹ ಸಾಹಿತ್ಯ, ನಿಮ್ಮ ಮತ್ತು ನಮ್ಮ ಈ ಬೀದಿಗಳಲ್ಲಿ ಓಡಾಡಿದ್ದೇನೆ, ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಹೋರಾಟವನ್ನು ಮಾಡಿದ್ದೇವೆ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಗಂಟಲು ಬಿರಿಯುವಂತೆ ಅರ್ಚಿದ್ದೇನೆ, ಘೋಷಣೆಗಳನ್ನು ಕೂಗಿದ್ದೇನೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಸಿಇಒ ಬಿಆರ್ ಪೂರ್ಣಿಮಾ, ನಗರ ಪಾಲಿಕೆ ಮಹಾಪೌರರಾದ ಚಂದ್ರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೂಡು, ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮೇಶ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾ ಎಚ್ ಎಲ್ ಮಲ್ಲೇಶ್ ಕೂಡ, ರೂಪಾ ಹಾಸನ್, ನಾರಾಯಣದಾಸ್ ಸೇರಿದಂತೆ ಇತರರಿದ್ದರು.